ಹಾಯ್ ಹಲೋ ಫಾರ್ಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಗುರು ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ನೋಡಿ ಕೊಡಿಗೆಹಳ್ಳಿ ಗೇಟ್ ಕಡೆಯಿಂದ. ಇವಾಗ ಇಲ್ಲಿ ಕೆಲಸ ಹುಡ್ಕೊಡೋದಕ್ಕೆ ಬಂದಿದ್ದೀನಿ ಇವತ್ತು. ಡೈರೆಕ್ಟಾಗಿ ಇಲ್ಲಿಂದನೇ ಲಾಗ್ ಸ್ಟಾರ್ಟ್ ಮಾಡಬೇಕು. ತುಂಬ ದಿವಸದಿಂದ ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ನಲ್ಲ, ಅದಕ್ಕೆ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಇವತ್ತು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಅಲ್ಲಿವರೆಗೂ ಕಾಣಿಸುತ್ತೆ, ಎಷ್ಟು ಉದ್ದ ಇದೆ ರೋಡು, ಸ್ಟ್ರೇಟು ಒಂದೇ ರೋಡು, ಮೇಲ್ಗಡೆ ಫ್ಲೈಓವರು. ತುಂಬ ಚೆನ್ನಾಗಿದೆ ಈ ಏರಿಯಾ ಬಂದ್ಬಿಟ್ಟು. ಈ ಕಡೆ ಎಲ್ಲ ಬರೀ ಮಾಲ್ಗಳಿದೆ, ಅದಕ್ಕೆ ಈ ಏರಿಯಾಗೆ ಬರೋದು ನಾನು ಜಾಬ್ನ ಹುಡ್ಕಾಡೋದಕ್ಕೆ. ಇಲ್ಲಿ ಸ್ವಲ್ಪ ತಿರ್ಗಾಡಿದ್ರೆ ಒಳ್ಳೊಳ್ಳೆ ಜಾಬ್ಸ್ ಎಲ್ಲ ಸಿಕ್ಬಿಡುತ್ತೆ ಈ ರೀಸನ್ಗೆ. ಬನ್ನಿ ಸಿಗ್ತೀನಿ ಮತ್ತೆ. ಸೊ ಗೈಸ್, ಇವಾಗ ಇಲ್ಲಿಂದ ಕೆಲಸ ಹುಡ್ಕಾಡುವಂಥ ಕೆಲಸ ಸ್ಟಾರ್ಟು. ಮತ್ತು ಇದು ಬಂದ್ಬಿಟ್ಟು 9ನೇ ದಿವಸ ನಮ್ಮದು ಕೆಲಸ ಹುಡ್ಕಾಡುವಂಥ ಒಂದು ಯೋಜನೆಯಲ್ಲಿ. ನಿಮಗೆಲ್ಲ ಗೊತ್ತಿರುತ್ತೆ, ಮುಂಚೆಯಿಂದ ನೋಡ್ಕೊಂಡು ಬಂದವ್ರಿಗೆ. ನಾನು ಸುಮಾರು 10-12 ದಿವಸಗಳಿಂದ ಬೆಂಗಳೂರಲ್ಲಿ ಕೆಲಸ ಹುಡ್ಕಾಡ್ತಾ ಇದ್ದೀನಿ. ಅಂದರೆ ಬೆಂಗಳೂರಿಗೆ ಬಂದು 10-12-15 ದಿವಸ ಆಗ್ತಾ ಬಂತು. 9ನೇ ದಿವಸ ಕೆಲಸ ಹುಡ್ಕಾಡೋ ಅಂಥದ್ದು ಕೆಲಸದಲ್ಲಿ ಇವಾಗ ತುಂಬ ಕೆಲಸಗಳು ಸಿಕ್ಕಾಗಿದೆ. ಆದರೆ ಆ ಕೆಲಸಗಳು ನನ್ನ ಟೈಮ್ ಅಡ್ಜಸ್ಟ್ ಆಗ್ತಾ ಇಲ್ಲ. ಪಾರ್ಟ್ ಟೈಮ್ ಹುಡ್ಕಾಡ್ತಾ ಇರೋದು, ಎಲ್ಲ ಸಿಕ್ಕಿರೋದು ಫುಲ್ ಟೈಮು. ಹೀಗಾಗಿ ಪಾರ್ಟ್ ಟೈಮ್ ಕೆಲಸನ ಹುಡ್ಕಾಡ್ಬೇಕು ಅಂತ ಮತ್ತೆ ಇವತ್ತು ಈ ಕಡೆ ಬಂದಿದ್ದೀನಿ. ಕೊಡಿಗೆಹಳ್ಳಿ, ಯಲಹಂಕ, ವಿದ್ಯಾರಣ್ಯಪುರ, ಪಾಟ್ರಾಯನಪುರ ಆ ಏರಿಯಾದಲ್ಲಿ ಇವತ್ತು ಸುತ್ತಾಡೋದು ಪೂರ್ತಿ. ನೋಡೋಣ, ಟೈಮ್ ಬಂದ್ಬಿಟ್ಟು ಇವಾಗ 1 ಗಂಟೆ. ಇಲ್ಲಿಂದ ನಮ್ಮ ಕೆಲಸ ಸಾಧ್ಯ ಆದಷ್ಟು ತಿರುಗಾಡೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತು. ಇಲ್ಲಿಂದ ಫಿಕ್ಸ್ ಮಾಡ್ಕೊಂಡು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಬಂದಿರೋದು. ತುಂಬ ದಿವಸ ಮತ್ತು ಪ್ರಾಬ್ಲಮ್ ಆಗಿಬಿಡುತ್ತೆ, ಆ ಥರ ಆಗಬಾರ್ದು ಅಂತ. ನೋಡೋಣ ಹೇಗಿರುತ್ತೆ, ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಗೈಸ್, ಇವಾಗ ಎಲ್ಲ ಕಡೆ ಮುಗೀತು, ರಚ್ಗೆದ್ಬಿಟ್ಟು ನಾನು ಇವತ್ತು ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀನಿ ಜಾಬ್ನ ಹುಡ್ಕಾಡಬೇಕು ಅಂತ. ಮಾಲ್ ಆಫ್ ಏಷ್ಯಾದಲ್ಲಿರುವಂಥ ಸ್ಟೋರ್ಗಳಲ್ಲಿ ಕೇಳೋಣ ಇವತ್ತು ಹೇಗಿರುತ್ತೆ, ನೋಡೋಣ. ನೋಡಿ ಇಲ್ಲಿ ಕಾಣ್ತಾ ಇರೋದೆಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸು ಮಾಲ್ ಆಫ್ ಏಷ್ಯಾ ಅಕ್ಕಪಕ್ಕ. ಬನ್ನಿ ಒಳಗಡೆ ಹೋಗೋಣ. ಇದೇ ನೋಡಿ ಮಾಲ್ ಆಫ್ ಏಷ್ಯಾ. ಗುರು ಒಳಗಡೆ ಬರ್ತಾ ಇದ್ದಂಗೆ ನಾನಂತೂ ಫುಲ್ಲು ಸ್ಯಾಕ್ ಆಗೋದೆ. ಏನು ಗುರು ಇದು, ಫೋರೋ ಮಾಲೇ ನೋಡಿ ಸ್ಯಾಕ್ ಆಗಿದ್ದ ನಾನು, ಮಾಲ್ ಆಫ್ ಏಷ್ಯಾನ ನೋಡಿ ಇನ್ನೂ ಸ್ಯಾಕ್ ಆಗ್ತಾ ಇದ್ದೀನಿ. ಆ ಥರ ಇದೆ ಈ ಮಾಲು. ಬನ್ನಿ ನೋಡೋಣ ಇದರೊಳಗಡೆ ಇರೋಂಥ ಸ್ಟೋರ್ಗಳಲ್ಲಿ ಕೆಲಸ ಹುಡ್ಕಾಡೋದು ಇವತ್ತು. ಗುರು ಅಲ್ಲಿಂದ ಫಸ್ಟ್ ಫ್ಲೋರು ಬಂದಿದ್ದೀನಿ. ಫಸ್ಟ್ ಫ್ಲೋರಲ್ಲಿ ಜ್ಯುವೆಲ್ರಿ ಮತ್ತು ಗಾರ್ಮೆಂಟ್ಸು ಈ ಥರ ಇದೆ ಗುರು. ಇದಂತೂ ಸಖತ್ತಾಗಿದೆ. ಫಸ್ಟು ಪೂರ್ತಿ ಮೇಲ್ಗಡೆ ಹೋಗಿ ಬರೋಣ ಬನ್ನಿ. ಗುರು ಇದಂತೂ ಫುಡ್ ಏರಿಯಾ ನೋಡಿ ನೀವು, ಎಷ್ಟು ಫಾಸ್ಟ್ ಏರಿಯಾ ಇದೆ ಇದು. ಫುಲ್ಲು 3rd ಫ್ಲೋರಲ್ಲಿದ್ದೀನಿ ಇವಾಗ. ಎಲ್ಲಿಂದ ಒಂದೊಂದು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ ಬನ್ನಿ. ಸೊ ಗೈಸ್, ಇವಾಗ ನಾನು ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಮಾಲ್ ಆಫ್ ಏಷ್ಯಾ. ಇದರೊಳಗಡೆ 2-3 ಸ್ಟೋರ್ನವ್ರಿಗೆ ಅಪ್ರೋಚ್ ಮಾಡಿದ್ದೀನಿ ಈಗಾಗಲೇ. 2-3 ಸ್ಟೋರ್ ಅವರು ಕೂಡ ಬರೋಕೆ ಹೇಳಿದ್ದಾರೆ ಮತ್ತು ರೆಸ್ಯೂಮ್ನ ತೊಗೊಂಡಿದ್ದಾರೆ, ಹೇಳ್ತೀನಿ ಅಂತ ಹೇಳಿದ್ರು. ಇವಾಗ ಹೊರಗಡೆ ಇನ್ನೂ 2 ಸ್ಟೋರ್ಗೆ ಹೋಗ್ಬೇಕು. ಮಾತಾಡಿದ್ದೀನಿ ಇಲ್ಲಿ 2-3 ಕಡೆ. ಹೊರಗಡೆ ಇನ್ನೂ 2 ಸ್ಟೋರ್ ಇದೆ. ಒಂದು ಕಡೆ ಮೆಕ್ಡಾನಲ್ಸು ಮತ್ತು ಒಂದು ಕಡೆ KFC ಅಂತ ಹೊರಗಡೆ ಇದೆ. ಆ 2 ಸ್ಟೋರ್ಗೂ ಕೂಡ ಮಾತಾಡಿ ಮತ್ತೆ ಮನೆಗೆ ಹೋಗ್ಬೇಕು ಅಲ್ಲಿಂದ. ಅಲ್ಲಿ ಮಾತಾಡೋ ಅಷ್ಟೊತ್ತಿಗೆ ಟೈಮ್ ಬಂದುಬಿಟ್ಟು 7 ಗಂಟೆ ಆಗ್ಬೋದು. ಏನಕ್ಕಂದರೆ ಇಂಟರ್ವ್ಯೂ ಎಲ್ಲ ಹಾಫ್ ಆನ್ ಅವರ್ ಇಂಟರ್ವ್ಯೂ ಹೋಗ್ಬಿಡುತ್ತೆ. ಅಲ್ಲಿಂದ ಅಲ್ಲಿಗೆ ಓಡಾಡೋದಕ್ಕೆ ಒಂದು ಹಾಫ್ ಆನ್ ಅವರ್ ಅಂದರು. 2 ಗಂಟೆ ಟೈಮ್ ಬೇಕು ನನಗೀಗ. 7 ಗಂಟೆ ಆಗ್ಬಿಡುತ್ತೆ ಅಲ್ಲಿಂದ ಮತ್ತೆ ಮನೆಗೆ ಹೋಗೋದು. ಅದಕ್ಕೆ ನೋಡೋಣ, ಚೆನ್ನಾಗಿ ಅನಿಸಿದಲ್ಲಿ ಹೋಗೋದಕ್ಕೆ ಬರುತ್ತೆ. ನಾಳೆ ಎನಿ ಕಂಡೀಷನ್ ಏನೇ ಆದರೂ ಕೂಡ ನಾಳೆ ನಾನು ಡ್ಯೂಟಿಗೆ ಜಾಯ್ನ್ ಆಗಬೇಕು ಅಂತ ಇಷ್ಟು ಓಡಾಡಿ ಇವತ್ತು 5 ಸ್ಟೋರ್ನ ಕವರ್ ಮಾಡಿದ್ದು. ಇವಾಗ 3 ಸ್ಟೋರ್ ಆಲ್ಮೋಸ್ಟ್ ಕವರ್ ಆಗಿದೆ, ಇನ್ನು 2 ಸ್ಟೋರ್ ಹೊಡೆದಿರೋದು, ಅದನ್ನು ಕವರ್ ಮಾಡ್ತೀನಿ. ಅದಾದಮೇಲೆ ಮತ್ತೆ ಸಿಗ್ತೀನಿ ನಿಮಗೆ, ಯಾವ ಜಾಬ್ಗೆ ಹೋಗ್ತೀನಿ ಎಲ್ಲ ನಿಮಗೆ ನಾಳೆ ನಾಡಿದ್ದು ಆ ಒಂದು ಲಾಗ್ಸಲ್ಲಿ ಅಪ್ಡೇಟ್ ಮಾಡ್ತೀನಿ. ಆ ಲಾಗ್ಸ್ಗಳಲ್ಲಿ ಬರುತ್ತೆ. ಇವಾಗ ಸದ್ಯಕ್ಕೆ ನಾನು ಮಾಲ್ ಆಫ್ ಏಷ್ಯಾ ಮುಂದ್ಗಡೆ ಕೂತ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಮೇನ್ ರೋಡ್ ಸೈಡ್ ಕಡೆ ನಾನು ಕೂತ್ಕೊಂಡಿರೋದು. ಇನ್ನೊಂದು ಸೈಡು ಆ ಕಡೆ ಬರುತ್ತೆ. ಬನ್ನಿ ನೋಡೋಣ. ಸೊ ಗೈಸ್, ಇವಾಗ ಎಲ್ಲ ಮಾಡಿಕೊಂಡು ಇವಾಗ ಎಲ್ಲ ಕೆಲಸ ಮುಗಿದಿದೆ. ಅಂದರೆ ಇನ್ನೂ 2 ಕಡೆ ಇಂಟರ್ವ್ಯೂ ಕೊಡೋದಿದೆ ಅಂತ ಹೇಳಿದ್ನಲ್ಲ, ಅಲ್ಲೂ ಕೂಡ ಕೊಟ್ಟಿದ್ದೀನಿ. ಇವಾಗ ಸದ್ಯಕ್ಕೆ ರಿಟರ್ನ್ ಮನೆಗೆ ಹೋಗ್ಬೇಕು. ಬನ್ನಿ.
ನಿಮಗೆ ನಾನು ಮೆಜೆಸ್ಟಿಕಲ್ಲಿ ಹೋಗಿ ಸಿಗ್ತೀನಿ ಡೈರೆಕ್ಟಾಗಿ. ಇವಾಗ ಸದ್ಯಕ್ಕೆ ಬಸ್ನ ಹಿಡ್ಕೊಂಡು ಮೆಜೆಸ್ಟಿಕ್ ಹೋಗ್ಬೇಕು. ಸೊ ಗೈಸ್, ಇವಾಗ ರಿಟರ್ನು ಕೊಡಿಗೆಹಳ್ಳಿ ಗೇಟ್ ಹತ್ರ ಬಂದಿದ್ದೀನಿ. ಇವಾಗ ಇಲ್ಲಿಂದ ನಾನು ಮತ್ತೆ ಕೋಣನಕುಂಟೆ ಹೋಗ್ಬೇಕು. ಇವಾಗ ಮೆಜೆಸ್ಟಿಕ್ ಹೋಗಬೇಕು ಬಸ್ನ ಹಿಡ್ಕೊಂಡು. ಅಲ್ಲಿಂದ ಕೋಣನಕುಂಟೆವರೆಗೂ ಮೆಟ್ರೋ ಇದೆ. ಬನ್ನಿ ಫಸ್ಟು ಮೆಜೆಸ್ಟಿಕ್ ಹೋಗೋಣ. ಸೊ ಗೈಸ್, ಇವಾಗ ನಾವು ಮೆಜೆಸ್ಟಿಕ್ಕಿಂದ ಮತ್ತೆ ಮೆಟ್ರೋ ಟ್ರೈನ್ ಹಿಡ್ಕೊಂಡು ಎಲ್ಚೇನಹಳ್ಳಿವರೆಗೂ ಬಂದಿದ್ದೀವಿ. ಈಗ ಬೇರೆ ಟ್ರೈನ್ ಹಿಡ್ಕೊಂಡು ಹೋಗ್ಬೇಕು. ಆ ಟ್ರೈನು ಹಿಂಗೆ ಲಾಸ್ಟ್ ಅಂತ ಹೇಳಿದ್ರು. ಹೀಗಾಗಿ ಇಳ್ಕೊಂಡಿದ್ದೀವಿ. ಇವಾಗ ಮತ್ತೆ ಇಲ್ಲಿಂದ ಕೋಣನಕುಂಟೆವರೆಗೂ ಬೇರೆ ಟ್ರೈನ್ ಬರೋವರೆಗೂ ವೇಟ್ ಮಾಡಬೇಕು. ನೋಡಿ, ನಾವು ಒಂದು ಮೆಟ್ರೋ ಟ್ರೈನಲ್ಲಿ ಹತ್ಬೇಕಾದ್ರೆ ಅರ್ಜೆಂಟಲ್ಲಿ ಟ್ರೈನ್ ಹೋಗುತ್ತೆ ಅಂತ ಹತ್ಕೊಂಡ್ವಿ. ಆದರೆ ಬಂದು ಇಲ್ಲಿ ಇಳಿದು ಮತ್ತೆ ಬರೋ ಟ್ರೈನ್ಗೋಸ್ಕರನೇ ಕಾಯಬೇಕು. ಒಟ್ಟಿನಲ್ಲಿ ಅದೇ ಟ್ರೈನಲ್ಲಿ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು.